ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ವಿಶ್ವ ಪರಿಸರ ದಿನ, ಎನ್ವೈರ್ಮೆಂಟಲ್ ಡೇ ಅನ್ನು ಆಚರಿಸ್ತಾ ಇದ್ದೀವಿ. ಇದರ ಬಗ್ಗೆ ಮಾತಾಡೋಣ. ಇದು ನಮ್ಮ ಸಬ್ಜೆಕ್ಟ್ಗೆ ತುಂಬ ಹತ್ತಿರವಾದದ್ದು. ಇವತ್ತಿನ ದಿನ ವಿಶ್ವಾದ್ಯಂತ 145 ದೇಶದಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ಭಾರತ ಅಂತ ಬೃಹತ್ ದೇಶದಲ್ಲಿ ಜನಸಂಖ್ಯೆ ಹೊಂದಿರುವ, ಪ್ರಪಂಚದಲ್ಲೇ 1ನೇ ನಂಬರಲ್ಲಿರುವ ಜನಸಂಖ್ಯೆಯಲ್ಲಿ ಒಂದು ಸ್ವಚ್ಛತೆ, ಒಂದು ಪರಿಸರವನ್ನು ಕಾಪಾಡಲು ಒಂದು ಮಟ್ಟದಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಸ್ನೇಹಿತರುಗಳು ಸುಮಾರು ಪ್ರಪಂಚನಾದ್ಯಂತ ದೇಶಗಳಿಗೆ ಹೋಗಿ ಬಂದಿದ್ದಾರೆ. ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ, ಹಂಗಿದೆ, ಸ್ವಚ್ಛತೆ ಇದೆ, ಡೆವಲಪ್ಮೆಂಟ್ ಆಗಿದೆ. ಅನೇಕ ವಿಧವಾದ ಹೊಗಳಿಕೆ ಮಾತುಗಳನ್ನು ಕೇಳಿದ್ದೇನೆ. ನಮ್ಮ ಭಾರತ ಅನ್ನಂಥ ದೇಶದಲ್ಲಿ ನಾವು ಎಲ್ಲ ರಂಗದಲ್ಲೂ ಮುಂದುವರಿಯುತ್ತಿದ್ದರೆ ಈ ಸ್ವಚ್ಛತಾ ಕಾರ್ಯಕ್ರಮ ಅಥವಾ ಪರಿಸರದ ಬಗ್ಗೆ ನಮಗೆ ಕಾಳಜಿನೂ ಕಡಿಮೆ. ಪ್ರತಿಯೊಬ್ಬರಿಗೂ ನಮ್ಮನ್ನು ಆಡಳಿತ ಮಾಡುತ್ತಿರುವ ನಮ್ಮ ಆಡಳಿತಕ್ಕೂ ಅಷ್ಟೊಂದು ಪ್ರಯತ್ನಪೂರ್ವಕವಾಗಿ ಇದನ್ನು ನೆರವೇರಿಸಲು ಯಶಸ್ವಿಯಾಗಿ ಕಷ್ಟ ಸಾಧ್ಯವಾಗಿದೆ. ಇದಕ್ಕಾಗಿ ಪ್ರತಿಯೊಬ್ಬ ಪ್ರಜೆಯೂ ಅವ್ರದ್ದೇ ಆದ ಪ್ರಯತ್ನ ಬೇಕೇ ಬೇಕಾಗ್ತದೆ. ಸ್ವಚ್ಛತೆ ಅನ್ನೋದು ಒಂದು ಆಂದೋಲನ ಥರ ಪ್ರತಿಯೊಬ್ಬರಲ್ಲೂ ಬರಬೇಕಾಗ್ತದೆ. ಅವರ ಮನೆಯಿಂದ ಸ್ಟಾರ್ಟ್ ಆಗಿ ಅವರ ಮನೆಯ ಸುತ್ತಮುತ್ತ, ಅವರ ಊರು, ಅವರ ತಾಲೂಕು, ಅವರ ಸ್ಟೇಟು, ನಮ್ಮ ದೇಶ ಸ್ವಚ್ಛವಾಗಿರಬೇಕು ಅಂತೇಳಿ ಸತತ ಪ್ರಯತ್ನ ಮಾಡಿದ್ರೇ ಇದನ್ನು ಅಚೀವ್ ಮಾಡಲು ಸಾಧ್ಯ. ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಸ್ವಚ್ಛತೆ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಸ್ವಚ್ಛ ಭಾರತ ಮತ್ತು ಸ್ಮಾರ್ಟ್ ಸಿಟೀಸ್ ಅಂತೇಳಿ ತುಂಬ ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಬಹುಮಟ್ಟಿಗೆ ಯಶಸ್ವಿ ಕಾಣಲು ಮುನ್ನುಗ್ತಾ ಇದೆ. ಆದರೆ ನಮ್ಮ ಜನರ ಕೆಲವು ತಪ್ಪು ತಿಳುವಳಿಕೆ ಅಥವಾ ತಪ್ಪು ನಿರ್ಧಾರಗಳು ಅಥವಾ ಸೋಮಾರಿತನದಿಂದ ನಾವು ಇನ್ನೂ ಸ್ವಲ್ಪ ಹಿಂದೆ ಉಳಿದಿದ್ದೀವಿ. ಇದರ ಬಗ್ಗೆ ನಾವು ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು. ಈ ಪ್ಲಾಸ್ಟಿಕ್ ಅನ್ನುವುದನ್ನು ದೊಡ್ಡ ಮಾರಕವಾಗಿ ಎಲ್ಲ ಹಳ್ಳಿ, ಸಿಟಿ, ಟೌನಲ್ಲಿ ತುಂಬ ತೊಂದರೆ ಕೊಡ್ತಾ ಇದೆ. ಈ ಪ್ಲಾಸ್ಟಿಕ್ಕನ್ನು ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಇದನ್ನು ಡಿಸ್ಪೋಸ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬರ್ತಾ ಇಲ್ಲ. ಇದರಿಂದ ತುಂಬ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ವಿಪರೀತ ಆಗ್ತಾ ಇದ್ದಾವೆ. ಈ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ನಮ್ಮ ಶರೀರವನ್ನು ಈ ಪ್ಲಾಸ್ಟಿಕ್ ಅಂಶ ಮೈಕ್ರೋ ಆರ್ಗಾನಿಸಮ್ ಥರ ಸೇರಿ ನಮ್ಮ ಬ್ಲಡ್ ಕ್ಲಾಟ್ ಆಗಿ ಮಂದ ಆಗಿ ನಮ್ಮ ತುಂಬ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಿದ್ದಾವೆ. ಇದು ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದೆ ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ ಅಂತೀವಿ. ನಮ್ಮ ಸಬ್ಜೆಕ್ಟಲ್ಲಿ ಎಲ್ಲರೂ ಆರೋಗ್ಯವಂತರಾಗಬೇಕು ಅನ್ನೋದು ಒಂದು ದೊಡ್ಡ ಕೂಗು ಇದೆ. ಅದು ಆಗಬೇಕಾದ್ರೆ ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಳೋದು, ಮರ ಬೆಳೆಸೋದು, ಗಿಡ ಬೆಳೆಸೋದು, ಸ್ವಚ್ಛತೆ ಕಾಪಾಡೋದು ತುಂಬ ಅವಶ್ಯಕತೆ ಇದೆ. ನಮಗೆ ಪ್ರಕೃತಿ ಎಲ್ಲ ಕೊಟ್ಟಿದೆ. ಅದನ್ನು ನಾವು ಹೆಂಗೆ ಉಪಯೋಗಿಸ್ಕೋಬೇಕು, ಹೆಂಗೆ ನಿರ್ವಹಿಸಬೇಕು ಅನ್ನೋ ಒಂದು ಕಾಳಜಿ ನಮ್ಮಲ್ಲಿ ಇಲ್ಲ. ಇದು ನಾವು ಪ್ರತಿಯೊಬ್ಬರೂ ಪಾಲಿಸೋಕ್ಕೆ ಪ್ರಯತ್ನ ಮಾಡಬೇಕು.
ಈ ಮಕ್ಕಳ ಇಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಒಂದು ದೊಡ್ಡ ಆಂದೋಲನ ಥರ ತರಬೇಕು. ಸ್ನೇಹಿತರೆ, ಈ ಪ್ರಕೃತಿ ಮಾತೆ ಇಲ್ಲದ್ರೆ ನಾವು ಇರಲು ಸಾಧ್ಯವೇ ಇಲ್ಲ. ಈ ಪ್ರಕೃತಿ ಜೊತೆಯಲ್ಲಿ ನಾವು ಹೊಂದಿಕೊಂಡು ಜೀವನ ಮಾಡಿದ್ರೇ ನಮ್ಮ ಜೀವನ. ಇದನ್ನು ನಾವು ಅರಿತು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಸೊಗಸಾಗಿ ಇಟ್ಟುಕೊಂಡು ಎಲ್ಲರೂ ಆರೋಗ್ಯ ಕಾಪಾಡಿಕೊಂಡು ಸುಖ ಜೀವನವನ್ನು ನಡೆಸೋಣ. ಈ ವಿಶ್ವ ಪರಿಸರ ದಿನದಲ್ಲಿ ನನ್ನ ಒಂದು ಕನಸು ಏನೆಂದರೆ, ಈಗ ನಾವು ನಮ್ಮ ಭಾರತದಂಥ ದೇಶದಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡಲು ನಮ್ಮ ಯಾವುದೇ ಒಂದು ಎಫರ್ಟು ಅಂದರೆ ನಮ್ಮ ಯಾವುದೇ ಒಂದು ಲೆವೆಲೆಲ್ಲ ಆಗ್ತಾ ಇರೋದು ಸಾಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಒಂದೊಂದು ಏರಿಯಾದಲ್ಲಿ ತಿಂಗಳಿಗೆ ಒಂದು ಸಲ ಆದ್ರೂ ಎಲ್ಲ ಸ್ಕೂಲು, ಕಾಲೇಜು, ಆಫೀಸುಗಳೆಲ್ಲ ಬಂದ್ ಮಾಡಿ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಒಂದು ದೊಡ್ಡ ಆಂದೋಲನ ಥರ ತಗೊಂಡು ಪ್ರತಿಯೊಬ್ಬರಿಗೂ ಸ್ವಚ್ಛತೆ ಬಗ್ಗೆ ಕಾಳಜಿ, ಮುಂಜಾಗ್ರತೆ ಎಷ್ಟು ಮಹತ್ವ ಇದೆ ಅಂತ ತಿಳ್ಕೊಂಡು ಈ ಸ್ವಚ್ಛತೆ ಬಗ್ಗೆ ಗಮನ ವಹಿಸಿದರೆ ಇದು ಸಕ್ಸಸ್ ಆಗ್ಬೋದು, ಯಶಸ್ವಿ ಆಗ್ಬೋದು ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ. ಸ್ನೇಹಿತರೆ, ನಾವು ಈಗ ಸುಮಾರು ವಿಷಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ದಿನೇ ದಿನೇ ಮುಂದುವರಿತಾ ಇದ್ದೀವಿ, ಡೆವಲಪ್ ಆಗ್ತಾ ಇದ್ದೀವಿ. ಆದರೆ ಈ ಸ್ವಚ್ಛತೆ ಅಂತ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಹಿಂದೆ ಉಳಿತಾ ಇದ್ದೀವಿ. ಇದ್ರ ಬಗ್ಗೆ ಮಹತ್ವವಾದ ನಿರ್ಧಾರ ತೆಗೆದುಕೊಂಡು ನಾವು ಎಲ್ಲರೂ ಸ್ವಚ್ಛ ಭಾರತ ನಮ್ಮ ಭಾರತ ಮಾಡಿ ಎಲ್ಲರೂ ಸುಖ ಸಂತೋಷವನ್ನು ಅನುಭವಿಸೋಣ. ನಮ್ಮ ಸಬ್ಜೆಕ್ಟ್ ಆದ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಈ ವಿಷಯದಲ್ಲಿ ಈ ಪರಿಸರ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ವಿಷಯಗಳಿಗೆ 9448356657 ಈ ನಂಬರನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಪರಿಸರ ಇಲ್ಲದೆ ನಾವಿಲ್ಲ, ನಾವಿಲ್ಲದೇ ಇದ್ದರೂ ಪರಿಸರವನ್ನು ಅದಷ್ಟಕ್ಕದೇ ಸರಿ ಹೋಗುತ್ತದೆ. ನಾವು ಅನಿವಾರ್ಯವಲ್ಲ ಪರಿಸರಿಗೆ, ಪ್ರಕೃತಿಗೆ ಅನ್ನೋದನ್ನು ಮನದಟ್ಟು ಮಾಡುತ್ತಾ ನಾವೆಲ್ಲ ಬದುಕಿ ಬಾಳಬೇಕಾದ್ರೆ ಪರಿಸರ ಸ್ವಚ್ಛತೆ ಎಷ್ಟು ಮುಖ್ಯ ಅಂತ ನಾವೆಲ್ಲ ತಿಳಿದು ಬದುಕೋಣ. ಪರಿಸರವೇ ಜೀವನ, ಪ್ರಕೃತಿಯೇ ಜೀವನ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.